ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ 2026-27ನೇ ಸಾಲಿಗಾಗಿ ನಡೆಯುವಂತಹ ಇಲ್ಲಿ 6ನೇ ತರಗತಿಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಈಗ ನಾನು ಈಗಾಗಲೇ ಸಿಲೆಬಸ್ಸನ್ನು ಪ್ರಾರಂಭ ಮಾಡಿರುತ್ತೇನೆ. ಇಲ್ಲಿ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಆಗಿರ್ಬೋದು, ಕನ್ನಡ ಭಾಷಾ ಪರೀಕ್ಷೆ ಮತ್ತು ಇಲ್ಲಿ ಅಂಕಗಣಿತಕ್ಕೆ ಸಂಬಂಧಪಟ್ಟ ಇಲ್ಲಿ ಸಿಲೆಬಸ್ಸನ್ನು ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಇನ್ನು ಎಕ್ಸಾಮ್ಗಳಲ್ಲಿ ಕೇಳಿದಂತಹ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಇದರೊಂದಿಗೆ ನಾನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಅವುಗಳ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ, ನಾವು ಆನ್ಸರ್ಗಳನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ತಮ್ಮೊಂದಿಗೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಇದರಿಂದ ನಾವು ಶೈಕ್ಷಣಿಕ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ನಮಗೆ ಇನ್ಸ್ಪಿರೇಷನ್ ಸಿಗ್ತದೆ ಅಂತ ಹೇಳುತ್ತಾ ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಇವತ್ತು ನಾನು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಅವುಗಳ ಪ್ರಶ್ನೆಗಳು ಹೇಗಿವೆ ಮತ್ತು ಆನ್ಸರ್ಗಳನ್ನು ನಾವು ಹೇಗೆ ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕು ಅಂತ ತಮ್ಮೊಂದಿಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಮೊದಲಿಗೆ ನಾವು ಗದ್ಯ ಭಾಗವನ್ನು ಕೊಟ್ಟಿರುತ್ತಾರೆ. ಆ ಗದ್ಯ ಭಾಗವನ್ನು ನಾವು ಮೊದಲಿಗೆ ಸ್ಪಷ್ಟವಾಗಿ ಒಂದು ಸಾರಿ ಓದ್ಕೊಳ್ಬೇಕಾಗುತ್ತೆ. ತದನಂತರ ಆ ಪ್ರಶ್ನೆಗಳು ಹೇಗಿವೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ತಾ ಹೋಗ್ಬೋದು, ಇರುವೆ ಮತ್ತು ಮಿಡತೆ ನೆರೆಹೊರೆಯವರು. ಅವರು ಒಬ್ಬರಿಗಿಂತ ಇನ್ನೊಬ್ಬರು ಬಹಳ ಭಿನ್ನರಾಗಿದ್ದರು. ಇರುವೆ ಮತ್ತು ಅದರ ಕುಟುಂಬ ದುಡಿಮೆಗಾರರಾಗಿದ್ದರು. ಅವರು ದಿನವಿಡೀ ಬಹಳಷ್ಟು ದುಡಿಯುತ್ತಿದ್ದರು. ಅವು ಇಲ್ಲಿ ಅಕ್ಕಿ, ಹಿಟ್ಟು ಆಗಿರ್ಬೋದು ಮತ್ತು ಸಕ್ಕರೆಯನ್ನು ಒಟ್ಟುಗೂಡಿಸಿದ್ದವು. ಅವು ಅಗತ್ಯವಿದ್ದಷ್ಟು ತಿಂದು ಉಳಿದದ್ದನ್ನು ಸಂಗ್ರಹಿಸಿಟ್ಟವು. ಇರುವೆಗಳಿಗೆ ಉದ್ದೇಶವಿಲ್ಲದೆ ತಿರುಗಾಡುವ ಅಥವಾ ಹರಟೆ ಹೊಡೆಯಲು ಸಮಯವಿರಲಿಲ್ಲ. ಆದರೆ ಮಿಡತೆಗಳು ಅವುಗಳ ಸಮಯದ ಪ್ರತಿ ನಿಮಿಷವನ್ನು ಸಂತೋಷದಿಂದ ಕಳೆದವು. ಹವಾಮಾನ ಉತ್ತಮವಾಗಿರುವಾಗ ಅವು ಸ್ನೇಹ ಕೂಟಗಳಿಗೆ ಹೋಗಿ ನೃತ್ಯ ಹಾಗೂ ಹಾಡಿನಲ್ಲಿ ಪಾಲ್ಗೊಳ್ಳುತ್ತಿದ್ದವು. ಅವುಗಳು ಇರುವೆಗಳಿಗೆ ಯಾವುದೇ ವಿನೋದವಿಲ್ಲವೆಂದು ಅವುಗಳ ಬಗೆಗೆ ನಗೆಯಾಡುತ್ತಿದ್ದವು. ಆ ಚಳಿಗಾಲವು ಬಹಳ ಚಳಿಯಿಂದ ಕೂಡಿತ್ತು. ಮಿಡತೆಗಳು ಮತ್ತು ಇರುವೆಗಳು ಹೊರಗೆ ಹೋಗಿ ಆಹಾರ ಹುಡುಕುವ ಹಾಗಿರಲಿಲ್ಲ. ಮಿಡತೆಗಳು ಯಾವುದೇ ಆಹಾರ ಸಂಗ್ರಹಿಸದೇ ಇದ್ದುದರಿಂದ ಅವುಗಳಿಗೆ ಆಹಾರವಿರಲಿಲ್ಲ. ಮಿಡತೆಯು ಇರುವೆಯ ಹತ್ತಿರ ಹೋಗಿ, ದಯವಿಟ್ಟು ನೀವು ನನಗೆ ಸ್ವಲ್ಪ ಆಹಾರ ಕೊಡುವೆಯಾ? ನನ್ನ ಕುಟುಂಬವು ಉಪವಾಸದಲ್ಲಿದೆ ಎಂದಿತು. ಇರುವೆಯು, ಕೊಡಬಹುದು, ಆದರೆ ನಾವು ಶ್ರಮಪಟ್ಟು ದುಡಿದಿದ್ದೇವೆ. ಈ ಆಹಾರವು ನನಗೆ ಮತ್ತು ಕುಟುಂಬಕ್ಕೆ. ವಸಂತ ಮತ್ತು ಬೇಸಿಗೆಯಲ್ಲಿ ನೀವೇನು ಮಾಡುತ್ತಿದ್ದೀರಿ ಎಂದಿತು. ಮಿಡತೆಯು, ಹವಾಮಾನ ಉತ್ತಮವಾಗಿತ್ತು, ನಾವು ಎಲ್ಲ ಸಮಯದಲ್ಲೂ ನೃತ್ಯ ಮಾಡಿದೆವು ಹಾಗೂ ಹಾಡಿದೆವು ಎಂದಿತು. ಇರುವೆಯು ಹೀಗೆ ಉತ್ತರಿಸಿತು, ಹಾಗಿದ್ದರೆ ಚಳಿಯಲ್ಲಿ ನೃತ್ಯ ಮಾಡಿ ಹಾಡು ಹಾಡಿ. ಶ್ರಮಪಟ್ಟು ಕೆಲಸ ಮಾಡುವುದು ಸುಲಭವಲ್ಲ, ನೆನಪಿಡಿ, ಆದರೆ ಅದರ ಪ್ರತಿಫಲವು ಸಿಹಿಯಾಗಿರುತ್ತದೆ ಅಂತ ಹೇಳ್ತು. ಹಾಗಾದರೆ ಈ ಗದ್ಯ ಭಾಗವನ್ನು ತಾವು ನೋಡಿದಾಗ ಇಲ್ಲಿ ಪ್ರಶ್ನೆಗಳು ಹೇಗಿವೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ಇರುವೆಯ ಕುಟುಂಬವು ಅಂತಿದೆ. 4 ಆನ್ಸರ್ಗಳಿವೆ. ಇಲ್ಲಿ ತಾವು ಕೂಡ ನೋಡ್ಬೋದು. ಹಾಗಾದರೆ ಇರುವೆಯ ಕುಟುಂಬ ಅಂತಂದಾಗ ಇಲ್ಲಿ 1ನೇ ಆಪ್ಷನ್ ನೋಡಿ, ಸೋಮಾರಿ. 2ನೇ ಆಪ್ಷನ್ ವಿನೋದವನ್ನು ಪ್ರೀತಿಸುವಂಥದ್ದು. 3ನೇ ಆಪ್ಷನ್ ಶ್ರಮಪಟ್ಟು ದುಡಿಯುವಂಥದ್ದು. 4ನೇ ಆಪ್ಷನ್ ನೃತ್ಯ ಮಾಡಲು ಆಸೆ ಪಡುವಂಥದ್ದು. ಹಾಗಾದರೆ ಇಲ್ಲಿ ಇರುವೆಯ ಕುಟುಂಬವನ್ನು ನೋಡ್ತಾ ಹೋದರೆ ಇಲ್ಲಿ ತಾವು ಹೇಳ್ತೀರಿ, ಇಲ್ಲಿ ಗೊತ್ತಾಗುತ್ತೆ. ಮೊದಲನೇದಾಗಿ 2ನೇ ಸಾಲಲ್ಲಿದೆ ನೋಡಿ, ಇರುವೆ ಮತ್ತು ಅದರ ಕುಟುಂಬ ದುಡಿಮೆಗಾರರಾಗಿದ್ದರು ಅಂತಿದೆ. ಅಂದರೆ ಇಲ್ಲಿ 3ನೇ ಆಪ್ಷನ್ ಸರಿ ಆಗಬಹುದು. ಇಲ್ಲಿ ನೋಡ್ತಾ ಹೋಗಿ, ಶ್ರಮಪಟ್ಟು ದುಡಿಯುವಂಥದ್ದು. ಇಲ್ಲಿ ಸೋಮಾರಿ ಆಗುವುದಿಲ್ಲ, ವಿನೋದವನ್ನು ಪ್ರೀತಿಸುವಂಥದ್ದು ಆಗುವುದಿಲ್ಲ, ನೃತ್ಯ ಮಾಡಲು ಆಸೆ ಪಡುವಂಥದ್ದು ಆಗುವುದಿಲ್ಲ. ಸೊ ಇಲ್ಲಿ ಆಪ್ಷನ್ ಯಾವುದಾಗುತ್ತೆ ಅಂದರೆ 3ನೇ ಆಪ್ಷನ್ ಆಗುತ್ತದೆ, ಶ್ರಮಪಟ್ಟು ದುಡಿಯುವಂಥದ್ದು. ಇನ್ನು 2ನೇ ಪ್ರಶ್ನೆ ನೋಡ್ತಾ ಹೋಗಿ, ಚಳಿಗಾಲದ ಅತಿ ಚಳಿಯಲ್ಲಿ ಏನಾಯಿತು ಅಂತಿದೆ. ಇಲ್ಲಿ ನೋಡ್ತಾ ಹೋಗಿ, ಮಿಡತೆಗಳು ಸ್ನೇಹ ಕೂಟಕ್ಕೆ ಹೋದವು. ಮಿಡತೆಗಳಿಗೆ ತಿನ್ನಲು ಬೇಕಾದಷ್ಟಿತ್ತು. ಮಿಡತೆಗಳು ಬೆಚ್ಚಗೆ ಹಾಗೂ ಸುಖವಾಗಿದ್ದವು. ಮಿಡತೆಗಳು ಉಪವಾಸದಲ್ಲಿದ್ದವು. ಇಲ್ಲಿ ನೋಡ್ತಾ ಹೋದರೆ ಈ ಪ್ಯಾರಾಗ್ರಾಫ್ದಲ್ಲಿ ನೋಡ್ಬೋದು ತಾವು, ಇಲ್ಲಿ ಅವು ಸ್ನೇಹ ಕೂಟಗಳಿಗೆ ಹೋಗಿ ನೃತ್ಯ ಹಾಗೂ ಹಾಡಿನಲ್ಲಿ ಪಾಲ್ಗೊಳ್ಳುತ್ತಿದ್ದವು ಅಂತಿದೆ. ಅಂದರೆ ಇಲ್ಲಿ ಆಪ್ಷನ್ ನೋಡ್ತಾ ಹೋದರೆ ಇಲ್ಲಿ ಮಿಡತೆಗಳು ಸ್ನೇಹ ಕೂಟಕ್ಕೆ ಹೋದವು. ಇಲ್ಲಿ ಮೊದಲನೇ ಆಪ್ಷನ್ ಇದೆಯಲ್ಲ, ಇದು ಸರಿಯಾಗುತ್ತದೆ. ಇನ್ನು 3ನೇ ಪ್ರಶ್ನೆಯನ್ನು ನೋಡಿ, ಗದ್ಯ ಭಾಗದಲ್ಲಿ ಕೂಡಿ ಹಾಕಿದ್ದು ಎಂಬ ಅರ್ಥವನ್ನು ಕೊಡುವ ಪದ ಯಾವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ 1ನೇ ಆಪ್ಷನ್ ಸಂಗ್ರಹಿಸು, 2ನೇ ಆಪ್ಷನ್ ಒಟ್ಟುಗೂಡಿಸಿದ್ದು, 3ನೇದು ದುಡಿದಿದ್ದು, 4ನೇದಾಗಿ ಕೆಲಸ ಮಾಡುವಂತಿದೆ. ಇಲ್ಲಿ ಕೂಡಿ ಹಾಕಿದ್ದು ಅಂದರೆ ಇಲ್ಲಿ ನೋಡ್ತಾ ಹೋಗುವ ತಾವು ಕೂಡ ಇಲ್ಲಿ 3ನೇ ಸಾಲಲ್ಲಿ ನೋಡ್ಬೋದು. ಇಲ್ಲಿ ಅಕ್ಕಿ, ಹಿಟ್ಟು, ಸಕ್ಕರೆಯನ್ನು ಒಟ್ಟುಗೂಡಿಸಿದ್ದವು. ಅವು ಅಗತ್ಯವಿದ್ದಷ್ಟು ತಿಂದು ಉಳಿದಿದ್ದನ್ನು ಸಂಗ್ರಹಿಸಿಟ್ಟವು ಅಂತಿದೆ. ಹಾಗಾಗಿ ಇಲ್ಲಿ ನೋಡ್ತಾ ಹೋದರೆ ಇಲ್ಲಿ 3ನೇ ಆಪ್ಷನ್, ಇದು 83ನೇ ಪ್ರಶ್ನೆಯಲ್ಲಿ 1ನೇ ಆಪ್ಷನ್ ಇದೆಯಲ್ಲ, ಸಂಗ್ರಹಿಸುವಂತ, ಅದು ಸರಿಯಾಗುತ್ತದೆ. ಹಾಗಾದರೆ ಇನ್ನು 84ನೇ ಪ್ರಶ್ನೆ ನೋಡ್ತಾ ಹೋಗೋಣ.
ಇಲ್ಲಿ 84ನೇ ಪ್ರಶ್ನೆ, ಇರುವೆಗಳು ಮಿಡತೆಗಳಿಗೆ ಏಕೆ ಸಹಾಯ ಮಾಡಲಿಲ್ಲ? ಇಲ್ಲಿ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗಿ, ಇಲ್ಲಿ ಅವು ಜಿಪುಣವಾಗಿದ್ದವು, ಎರಡನೇದಾಗಿ ಅವು ಕ್ರೂರಿಗಳಾಗಿದ್ದವು, ಮೂರನೇದಾಗಿ ಅವುಗಳ ಆಹಾರವನ್ನು ಅವುಗಳೇ ಇಟ್ಟುಕೊಳ್ಳಬೇಕೆಂದು ಬಯಸಿದ್ದವು, ನಾಲ್ಕನೇದಾಗಿ ಮಿಡತೆಗಳಿಗೆ ಒಂದು ಪಾಠ ಕಲಿಸಬೇಕೆಂದು ಅವು ಬಯಸಿದ್ದವು. ಇಲ್ಲಿ ನೋಡ್ತಾ ಹೋದರೆ ಇಲ್ಲಿ ಇರುವೆ ಹೀಗೆ ಉತ್ತರಿಸ್ತದೆ, ಹಾಗಿದ್ದರೆ ಚಳಿಯಲ್ಲೇ ನೃತ್ಯ ಮಾಡಿ ಹಾಡು ಹಾಡಿ ಶ್ರಮಪಟ್ಟು ಕೆಲಸ ಮಾಡುವುದು ಸುಲಭವಲ್ಲ, ನೆನಪಿಡಿ ಅದರ ಪ್ರತಿಫಲವು ಸಿಹಿಯಾಗಿರುತ್ತದೆ ಅಂತ ಹೇಳ್ತೈತಿ. ಇಲ್ಲಿ ನೋಡ್ಬೋದು, ಇರುವೆಯು ಕೊಡಬಹುದು, ಆದರೆ ನಾವು ಶ್ರಮಪಟ್ಟು ದುಡಿದಿದ್ದೇವೆ. ಈ ಆಹಾರವು ನನಗೆ ಮತ್ತು ನನ್ನ ಕುಟುಂಬಕ್ಕೆ ವಸಂತ ಮತ್ತು ಬೇಸಿಗೆಯಲ್ಲಿ ನೀವೇನು ಮಾಡುತ್ತಿದ್ದೀರಿ ಎಂದಿತ್ತು. ಅಂದರೆ ಆ ಇರುವೆಗಳು ಇಲ್ಲಿ ಮಿಡತೆಗಳಿಗೆ ಪಾಠ ಕಲಿಸಲು ಆ ರೀತಿಯಾಗಿ ಹೇಳಿದವು. ಅಂದರೆ ಇಲ್ಲಿ ಆಪ್ಷನ್ ಯಾವುದಾಗುತ್ತೆ ಅಂದರೆ ಇಲ್ಲಿ ನೋಡ್ಬೋದು ತಾವು ಕೂಡ, ಇಲ್ಲಿ 4ನೇ ಆಪ್ಷನ್ ಆಗುತ್ತದೆ. ಮಿಡತೆಗಳಿಗೆ ಒಂದು ಪಾಠ ಕಲಿಸಬೇಕೆಂದು ಅವು ಬಯಸಿದ್ದವು. ಈ ರೀತಿಯಾಗಿ ತಾವು ಇಲ್ಲಿ ಆನ್ಸರನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಇನ್ನು 5ನೇ ಪ್ರಶ್ನೆ ನೋಡ್ತಾ ಹೋಗಿ, ಈ ಕಥೆಯಿಂದ ನಾವು ಯಾವ ಪಾಠ ಕಲಿಯುತ್ತೇವೆ ಅಂತಿದೆ. ಮೊದಲನೇ ಆಪ್ಷನ್ ನೋಡ್ತಾ ಹೋಗಿ, ಸ್ವಲ್ಪ ಆಹಾರವನ್ನು ಒಟ್ಟುಗೂಡಿಸಬೇಕು, ವಿನೋದದಲ್ಲಿರಬೇಕು, ಶ್ರಮದ ದುಡಿತ ಸುಲಭವಲ್ಲ ಆದರೆ ಅದರ ಪ್ರತಿಫಲ ಸಿಹಿ. ಇನ್ನು 4ನೇದಾಗಿ ಶ್ರಮ ಮತ್ತು ವಿನೋದ ಎರಡೂ ಉತ್ತಮ ಅಂತಿದೆ. ಇಲ್ಲಿ ಕೊಟ್ಟಿದ್ದಾರೆ, ಇರುವೆಯ ಮೂಲಕ ಈ ವಾಕ್ಯವನ್ನು ಹೇಳಿಸಿದ್ದಾರೆ ಅಂತ ಹೇಳ್ಬೋದು ನಾವು. ಅಂದರೆ ಶ್ರಮಪಟ್ಟು ಕೆಲಸ ಮಾಡುವುದು ಸುಲಭವಲ್ಲ ಆದರೆ ಅದರ ಪ್ರತಿಫಲ ಸಿಹಿ ಆಗಿರುತ್ತದೆ. ಅಂದರೆ ಇಲ್ಲಿ 3ನೇ ಆಪ್ಷನ್ ಆಗುತ್ತದೆ, ಶ್ರಮದ ದುಡಿತ ಸುಲಭವಲ್ಲ ಆದರೆ ಪ್ರತಿಫಲ ಸಿಹಿ ಅನ್ನುವಂಥ ಆಪ್ಷನ್ ಆಗುತ್ತದೆ. ಈ ಆಪ್ಷನ್ಸ್ಗಳನ್ನು ತಾವು OMR ಉತ್ತರ ಪತ್ರಿಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಮ್ಮೊಂದಿಗೆ ತಿಳಿಸ್ಕೊಡ್ತೀನಿ. ಯಾವ ರೀತಿಯಾಗಿ ಇಲ್ಲಿ OMR ಆನ್ಸರ್ ಪೇಪರಲ್ಲಿ ತಾವು ಇಲ್ಲಿ ಶೇಡಿಂಗ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಮ್ಮ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ರೀತಿಯಾಗಿ ತಾವು ಇಲ್ಲಿ ಗಣಿತ, ಅಂಕಗಣಿತ ಆಗಿರ್ಬೋದು ಮತ್ತು ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳಿಗೆ ತಾವು ಆನ್ಸರ್ಗಳನ್ನು ಬೇಗ ಫೈಂಡ್ ಔಟ್ ಮಾಡ್ಬೋದು. ಆದರೆ ಭಾಷೆಯಲ್ಲಿ ಹೇಗಿರುತ್ತೆ ಅಂದರೆ ಸ್ವಲ್ಪ ಕ್ಲಿಷ್ಟಕರವಾಗಿರುತ್ತವೆ, ಸ್ವಲ್ಪ ತಾವು ಡೀಪಾಗಿ ವಿಚಾರವನ್ನು ಮಾಡಬೇಕಾಗುತ್ತದೆ. ಆದ್ದರಿಂದ ಈ ರೀತಿ ತಾವು ಆನ್ಸರ್ಗಳನ್ನು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಇವುಗಳನ್ನು ತಾವು OMR ಉತ್ತರ ಪತ್ರಿಕೆಯಲ್ಲಿ ರೌಂಡಾಗಿ ಶೇಡಿಂಗ್ ಮಾಡಬೇಕಾಗುತ್ತದೆ. ಅದರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀನಿ. ಧನ್ಯವಾದಗಳು.